ಹುಬ್ಳ್ಯಾಗ ಲೋಡ್ ಮಾಡ್ಕೊಂಡು ಹೊಂಟೇವ್ರಿ ಈಗ ನಾವು ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡೇವು ಕಾರವಾರ ಅಂತ. ಇಲ್ಲೇನು ನೋಡಕತ್ತಿರಲಿಲ್ಲ ಇವ್ರ ನೋಡ ನಮ್ಮ ಡ್ರೈವರ. ಇದು ಕಾರವಾರದಲ್ಲಿರೋ ರೋಡ್ ರೀ. ಇದು ಯಾವ ಥರ ಇದೆ ಅಂತ ನೋಡ್ರಿ. ಲೈಟಿಂಗ್ ಅಂತ ಹೆವಿ ಐತಿ. ಇಲ್ಲೇನು ನೋಡಕತ್ತಿರಲ್ಲ ಈ ರೋಡ್ ಗೋವಾ ಎಂಟ್ರೆನ್ಸ್ ಹತ್ರ ಇದೆ ರೀ. ಇದು ಹೆವಿ ಕರ್ವ್ಸ್ ಇದಾವ್ರಿ ಈ ರೋಡ್ನಾಗಂತೂ. ಈ ರೋಡ್ ಎಂಡ್ ಆಯ್ತು. ಈಗ ಏನ್ ನೋಡಕತ್ತಿರಲ್ಲ ಈ ಗೋವಾ ರೋಡ್ ಯಾವ ತರ ಇದೆ ಅಂತ ನೀವ ನೋಡ್ರಿ. ನೋಡ್ರಿ ನೈಟ್ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂತಂದು. ಲೈಟಿಂಗ್ ಅಂತೂ ಹೆವಿ ಕಾಣಿಸಾಕತ್ತೈತಿ. ಇಲ್ಲಿ ಮುಂದೆಲ್ಲ ಬೋಟ್ ಅದು ಕಾಣಿಸ್ತಾ ಇರ್ತಾಳ್ರಿ, ನಮಗೆ ತೋರಿಸ್ತೀನಿ. ಓ ಅಲ್ಲಿ ದೂರ ಅದ ನೋಡ್ರಿ. ಅವು ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ವಿಡಿಯೋದಾಗ. ಬೆಳಗ್ಗೆ ಬರಬೇಕಾದ್ರೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಈಗ ನೈಟ್ ಆಗಿದೆ ಅಲ್ಲ, ನೈಟ್ ವ್ಯೂ ಲೈಟಿಂಗಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಐತೆ. ಅಲ್ಲಿ ಲೈಟಿಂಗ್ ಕಾಣಿಸ್ತಾ ಇದೆಯಲ್ಲ ಎಲ್ಲ ಬೋಟ ನೋಡ್ರಿ. ಹೋದಲ್ಲಿ ಅನ್ಲೋಡ್ ಮಾಡ್ಕೊಂಡು ಇನ್ನೊಂದು ಲೋಡಿಗೆ ಹೊಂಟೇವ್ರೀಗ. ಇಲ್ಲಿ ನೋಡ್ರಿ ಯಾವ ಥರ ಕಾರ್ ಕಾಣಿಸ್ತಾ ಇದೆ ಅಂತಂದು. ನಮ್ಗೆ ಔಟ್ ಆಫ್ ಕಂಟ್ರಿಯಲ್ಲಿ ಇದ್ದೋರ ಥರ ಫೀಲ್ ಆಗ್ತಾ ಇದೆ. ಅದ್ರ ಥರ ಕಾರ್ ಇದಾವ್ರಿ ಇಲ್ಲಿ. ನಿಮ್ಗೆ ನೈಟ್ ತೋರಿಸಿದ್ನಲ್ಲ ಅದೆಲ್ಲ ಮುಂದೆ ಬರುತ್ತೆ, ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇದೇ ನೋಡ್ರಿ ಅದ. ನೀವೇ ನೋಡಿ ಮಾರ್ನಿಂಗ್ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂತಂದು. ಇದು ಯಾವುದೋ ರಿವರ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಈ ರಿವರ್ ಹೆಸರು. ಇದು ಬ್ರಿಡ್ಜ್ ನೋಡ್ರಿ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದನ್ನು. ಬ್ರಿಡ್ಜ್ ಅಂತೂ ಹೆವಿ ದೊಡ್ಡದೈತ್ರಿ ಇದಂತೆ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇಲ್ಲಿ ನರಸಿಂಹರಾಜು ಮನೆ ಎಲ್ಲಿ ಬರುತ್ತೆ? ನರಸಿಂಹರಾಜು ಮನೆ ಹೌದಾ? ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಲೆಫ್ಟಾ ರೈಟಾ? ಥ್ಯಾಂಕ್ಸ್ ಅಣ್ಣ. ಆ ಕಾರ್ನವ್ರ ಹತ್ರ ಅಡ್ರೆಸ್ ಕೇಳ್ಕೊಂಡು ಹೊಂಟೇವ್ರೀಗ ಲೋಡಿಂಗಿಗೆ. ನೀವು ಈಗೇನು ನೋಡಾಕತ್ತೀರಲ್ಲ ಪ್ಲಾಸ್ಟಿಕ್ ಬುಟ್ಟಿ ಲೋಡಿಂಗ್ ಮಾಡಾಕತ್ತಾರ ಇವ್ರು. ಲೋಡಿಂಗ್ ಮಾಡಿಸ್ಕೊಂಡು ಮ್ಯಾಗ ಗಾಡಿ ಮ್ಯಾಗ ಹಗ್ಗ ಅದು ಕಟ್ಕೊಂಡ್ವಿ. ಹಗ್ಗ ಅದು ಕಟ್ಕೊಂಡು ರೆಡಿ ಆಯ್ತು ಗಾಡಿ. ಇದೆ ನೋಡ್ರಿ ಗಾಡಿ. ನಮ್ಮ ಡ್ರೈವರ್ ಅವರು ಡೀಸೆಲ್ ಹಾಕ್ಸಿದ್ರೆ ಡೀಸೆಲ್ ಹಾಕ್ಸ್ಕೊಂಡ್ರು ಡೈರೆಕ್ಟ್ ಈಗ ಹೋಗ್ತಾ ಇರೋದು. ಇಲ್ಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಇದೆ ಅಂತಂದು ಸ್ಟಾಪ್ ಮಾಡಿದ್ರು ನಮ್ಮ ಡ್ರೈವರ್ ಅವರು. ನೋಡೋಣ ಬನ್ನಿ ಯಾವ ಥರ ಇದೆ ಅಂತಂದು. ಓ ನಮ್ಮನ್ನ ವೆಲ್ಕಮ್ ಮಾಡೋಕೆ ಆಂಜನೇಯ ನಿಂತವ್ರು ಇಲ್ಲಿ. ವ್ಯೂ ನೋಡ್ರಿ ಯಾವ ಥರ ಇದೆ ಇಲ್ಲಿ ಅಂತಂದು. ನಮ್ಮ ಡ್ರೈವರ್ ಅವರು ಯಾವುದೋ ಕಾಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲಿ ನೋಡ್ರಿ. ನೋಡ್ರಿಗಂತೂ ಬೇಸರ ಆಗಂಗೆ ಇಲ್ಲ. ಅದರಲ್ಲಿ ಬೇರೆ ನಮ್ಮ ಆಂಜನೇಯನು ಇಲ್ಲೇ ಇದ್ದಾನೆ. ಆಂಜನೇಯ ಏನಾದರೂ ಮಾಡ್ತಾನೆ ಅಂದ್ಕೊಂಡ್ವಿ, ಏನು ಮಾಡಲಿಲ್ಲ. ಹೆದರ್ಸ್ತಾ ಇದ್ದ ಬಟ್ ಏನು ಮಾಡಲಿಲ್ಲ. ಹಂಗೆ ಒಂದು ಆಂಜನೇಯನ ಜೋಡಿ ಒಂದು ಜೋಡಿ ಮಾಡಿದ್ದೆ.
ಒಂದು ಫೋಟೋ ತೊಗೊಂಡ್ವಿ. ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಜೋಗ ಜಲಪಾತ. ಮತ್ತು ಇಲ್ಲೊಂದಿಷ್ಟು ಫೋಟೋ ತೊಗೊಂಡ್ವಿ. ತುಮಕೂರು ಹತ್ರ ಸಿರಾ ಅಂತೇಳಿ ಇಲ್ಲೇ ಅನ್ಲೋಡ್ ಮಾಡಿದ್ವಿ. ಅನ್ಲೋಡ್ ಮಾಡಿ ಒಂದು ನೈಟ್ ಇಲ್ಲೇ ವಸತಿ ಮಾಡಿದ್ವಿ. ಇನ್ನೊಬ್ಬ ನಮ್ಮ ಫ್ರೆಂಡ್ ಬೆಂಗಳೂರಿಂದ ಬರ್ತಾ ಇದ್ದ, ಅವನ ಜೋಡಿ ನಾ ಬಂದೆ.